ಜ್ಯೋತಿ ಅವರು ಬಂದು ಸೇರ್ಕೊಂಡಿದ್ದಾರೆ. 33ನೇ ಶ್ಲೋಕದಲ್ಲಿ ಪಾರ್ವತಿಯ ಹೆಬ್ಬೆರಳಿನ ನಖ ಅಥವಾ ಉಗುರು ತೇಜೋಮಯವಾಗಿತ್ತು. ಪ್ರಾಯಶಃ ಈಗಿನ ದೃಷ್ಟಿಯಲ್ಲಿ ಹೇಳುವುದಾದ್ರೆ ಆಕೆ ನೈಲ್ ಪಾಲಿಶ್ ಹಚ್ಕೊಂಡ್ರೆ ಹೇಗೆ ನಖವು ಅಥವಾ ಈ ಉಗುರು ಅತ್ಯಂತ ಜಾಜ್ವಲ್ಯಮಾನವಾಗಿ ಕಾಣ್ತಾ ಇರುತ್ತೋ, ತುಂಬಾ ಶೈನಿಂಗ್ ಆಗಿ ಕಾಣ್ತಾ ಇರುತ್ತೋ, ಹೊಳಪಿನಿಂದ ಕೂಡಿರುತ್ತದೋ, ಅದೇ ತರ ಈಕೆಯ ಈಕೆಯ ನಖವು ಪ್ರಭಾವಶಾಲಿಯಾಗಿತ್ತು ಅಥವಾ ಪ್ರಭೆಯನ್ನ ಹೊಂದಿತ್ತು. ಆಕೆ ಸಂಚರಿಸುತ್ತಿರುವಾಗ ಬೆಳಕಿನ ಪುಂಜವೇ ಸಂಚರಿಸ್ತಾ ಇದೆ ಅನ್ನುವಷ್ಟು ಒಂದು ವಿಶೇಷವಾಗಿ ಕಾಣ್ತಾ ಇತ್ತು ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ಅಭ್ಯುನ್ನತಾಂಗುಷ್ಠ ನಖ ಪ್ರಭಾಭಿ ನಿಕ್ಷೇಪಣಾತ್ ರಾಗಂ ಇವ ಉದ್ಗಿರಂತೌ. ರಾಗಂ ನಾಮ ಲೌಹಿತ್ಯಂ ಅಂತ ಹೇಳಿದ್ದಾರೆ. ಅದು ಕಿರಣವನ್ನ ಸೂಸ್ತಾ ಇತ್ತು. ತಚ್ಚರಣವು ಪೃಥಿವ್ಯಾಂ, ಆಕೆಯ ಚರಣವನ್ನ, ಹೆಜ್ಜೆಯನ್ನ ಭೂಮಿ ಮೇಲೆ ಇಡ್ತಾ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅವ್ಯವಸ್ಥಾಂ ಸ್ಥಲಾರವಿಂದ ಶ್ರಿಯಂ ಆಜಹ್ರತು. ಅರವಿಂದ ಕಮಲವು ಸಾಮಾನ್ಯವಾಗಿ ನೀರಿನಲ್ಲಿ ಬೆಳೆಯುತ್ತದೆ. ಆದ್ರೆ ಈಕೆಯ ಪಾದ ಅರವಿಂದ ಒಂದೊಂದು ಹೆಜ್ಜೆಯನ್ನ ಇಡ್ತಾ ಇದ್ದಾಗ ಈ ಪಾದಾರವಿಂದವು ಅವ್ಯವಸ್ಥಾಂ, ಆಕೆ ಸಂಚಾರ ವೇಳೆಯಲ್ಲಿ ಇತ್ತಣಿಂದತ್ತ ಅನಿಯಮಿತವಾಗಿ ತನ್ನ ಹೆಜ್ಜೆಗಳನ್ನ ಇಡ್ತಾ ಇರುವಂತಹ ಸಂದರ್ಭದಲ್ಲಿ ಆ ಪಾದಾರವಿಂದವು ಅವ್ಯವಸ್ಥಾಂ ಸ್ಥಲಾರವಿಂದ ಶ್ರಿಯಂ ಆಜಹ್ರತು. ಆಕೆಯ ಪಾದಾರವಿಂದವು ಪದ್ಮಗಳ ಕಾಂತಿಯನ್ನ ಅಪಹರಣ ಮಾಡಿತ್ತೋ ಎಂಬಷ್ಟು ಸುಂದರವಾಗಿತ್ತು ಅಂತ ಹೇಳಿ ಕವಿ ಇಲ್ಲಿ ಹೇಳ್ತಾ ಇದ್ದಾನೆ. ಈ ಶ್ಲೋಕದಲ್ಲಿ ಆಕೆಯ ನಖ ಸೌಂದರ್ಯ ಹಾಗೆಯೇ ಆಕೆಯ ಪಾದಾರವಿಂದ ಅವುಗಳ ಸೊಗಸು, ಸೌಂದರ್ಯ, ಕಾಂತಿ, ಶೋಭೆ ಇವುಗಳನ್ನ ವರ್ಣಿಸಿದ್ದಾರೆ. The summary in English. In 33rd shloka, the poet describes the beauty of the head toe of Parvati along with the entire feet. Parvati's both the feet were so beautiful, so enchanting, that the poet describes both of the Parvati's feet as beautiful as it might have been stolen the beauty of lotuses. So the lotus is naturally beautiful. That natural beautiful lotus is now that beauty is being stolen by Parvati's feet, and her nail, head to toe nail was so attractive that the beam of light travels. It makes us to feel that a beam of light is traveling in haphazard way, in an undefined way. As she travels here and there, her movements make everyone feel that the radiant beam of light travels in a different path. So her feet and her nails were so beautiful. That is the purport of this shloka. The elegance of Parvati's feet is beautifully described over here. Parvatyaः पादद्वयम् अपि च अंगुष्ठन नखे
रमणीये आस्ताम पादद्वयं पादपद्मद्वयं पद्मसौन्दर्यम् अपहरति इव प्रतिभाति स्म। अंगुष्ठनखायाः प्रभा आवर्जिका आसीत् या च प्रभायाः पुञ्जरूपेण कान्त्याः संचारिणी इव प्रतिभाति स्म। अस्मिन् श्लोके पार्वत्याः पादद्वयं सुशोभनं सुचारु आकर्षणीयकम् एवञ्च तस्याः नखप्रभा अतीव तीव्रा शोभायमाना आसीत् इति कवेः आशयः। मತ್ತೊಮ್ಮೆ ಶ್ಲೋಕ ಓದ್ತೇನೆ. अभ्युन्नताङ्गुष्ठनखप्रभाभिः निक्षेपणाद्रागमिवोद्गिरन्तौ आजह्रतुः तच्चरणौ पृथिव्यां स्थलारविन्दश्रियमव्यवस्थाम्. 34ನೇ ಶ್ಲೋಕ. सा राजहंसैः इव सन्नताङ्गी गतेषु लीलाञ्चितविक्रमेषु व्यनीयत प्रत्युपदेशलुब्धैः लुब्धैः आदित्सुभिः नूपुरसञ्जितानि. पदविभागः सा राजहंसैः इव सन्नताङ्गी गतेषु लीलाञ्चितविक्रमेषु व्यनीयत प्रत्युपदेशलुब्धैः आदित्सुभिः नूपुरसञ्जितानि. ಆಕೆಯ ಸಂಚಾರವನ್ನ ಮತ್ತಷ್ಟು ವರ್ಣಿಸ್ತಾ ಇದ್ದಾನೆ. ಆಕೆ ಸಂಚರಿಸ್ತಾ ಇದ್ರೆ ರಾಜಹಂಸಗಳು ಕೂಡ ಬೆರಗಾಗ್ತಾ ಇದ್ವು, ಆಶ್ಚರ್ಯಚಕಿತವಾಗ್ತಾ ಇತ್ತು ಅವುಗಳಿಗೂ ಕೂಡ ಅಂತ ಹೇಳಿ ವರ್ಣಿಸ್ತಾ ಇದ್ದಾನೆ. ಯಾಕಂದ್ರೆ ಹಂಸಗಳ ನಡೆಯು ನಡೆ ಅಂದ್ರೆ ಅವುಗಳು ನೀರಿನಲ್ಲಿ ಸಂಚಾರ ಮಾಡುವಾಗ ಮನಮೋಹಕವಾಗಿರುತ್ತದೆ. ಅದನ್ನ ನೋಡ್ಲಿಕ್ಕೆ ಒಂದು ಸುಂದರ ಅನುಭವ ಉಂಟಾಗ್ತದೆ. ಅದು ನೋಡುವುದೇ ಒಂದು ಆನಂದ. ಅಂತಹ ಸೌಂದರ್ಯ ಸಂಚಾರಿಣಿಯರಾದಂತಹ ರಾಜಹಂಸಗಳು ಕೂಡ ಈಕೆಯ ಚಲನ ಸೌಂದರ್ಯವನ್ನ ನೋಡಿ ಬೆರಗಾಗ್ತಾ ಇತ್ತು, ಆಶ್ಚರ್ಯ ಪಡ್ತಾ ಇತ್ತು. ಅಷ್ಟೊಂದು ನವಿರಾದಂತಹ ಸೌಂದರ್ಯದ ನಡಿಗೆ ಆಕೆಯದ್ದು ಅಂತ ಹೇಳಿ ಕವಿ ಹೇಳ್ತಾ ಇದ್ದಾನೆ. ಇಲ್ಲಿ ಪದವಿಭಾಗ ಆಯ್ತು. ಈಗ ನಾವು ಅನ್ವಯವನ್ನು ನೋಡೋಣ. ಪ್ರತ್ಯುಪದೇಶಲುಬ್ಧೈಃ ನೂಪುರ ಸಂಜಿತಾನಿ ಆದಿತ್ಸುಭಿಃ ರಾಜಹಂಸೈಃ ಸನ್ನತಾಂಗಿ ಸಾ ಲೀಲಾಂಚಿತ ವಿಕ್ರಮೇಶು ಗತೇಶು ವ್ಯನೀಯತ. ಇಲ್ಲಿ ಕವಿ ಕೆಳಗೆ ವ್ಯಾಖ್ಯಾನದಲ್ಲಿ ಒಂದು ಅಂಶವನ್ನು ಕೊಟ್ಟಿದ್ದಾನೆ. ನಾನು ನಿಮಗೆ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಗುರು ಶುಶ್ರೂಷೆಯ ವಿದ್ಯಾ ಪುಷ್ಕಲೇನ ಧನೇನ ವಾ ಅಥವಾ ವಿದ್ಯೆಯ ವಿದ್ಯಾ ಚತುರ್ಥೀನೋಪಲಭ್ಯತೆ. ಗುರು ಶುಶ್ರೂಷೆಯ ಪ್ರಾಚೀನ ಕಾಲದಲ್ಲಿ ಹೀಗೆ ಒಂದು ನಿಯಮ ಇತ್ತು. 3 ಪ್ರಕಾರವಾಗಿ ಗುರುಗಳಿಂದ ವಿದ್ಯೆಗಳನ್ನ ಪಡಿಬಹುದು. ಗುರು ಶುಶ್ರೂಷೆಯ ವಿದ್ಯಾ, ಶುಶ್ರೂಷಾ ಅನ್ನುವ ಶಬ್ದಕ್ಕೆ ಸೇವೆ ಅಂತ ಅರ್ಥ. ಪ್ರಾಚೀನ ಕಾಲದ ವಿದ್ವಾಂಸರು ಗುರುಕುಲಗಳಲ್ಲಿ ಇರುವಂತಹ ಸಂದರ್ಭದಲ್ಲಿ ಗುರುಗಳ ಸೇವೆಯನ್ನ ಮಾಡದೆಯೇ ವಿದ್ಯೆಯನ್ನ ಪಡೆಯುವಂತಹ ಸಾಧ್ಯತೆಯನ್ನೇ ಒಪ್ತಾ ಇರಲಿಲ್ಲ. ಗುರುಗಳ ಸೇವೆ ಅಂದ್ರೆ ಅವರ ಕೈಕಾಲು ಒತ್ತುವಂಥದ್ದಲ್ಲ, ಗುರುಕುಲದ ಸೇವೆ ಅಂದ್ರೆ ಅಲ್ಲಿನ ವ್ಯವಸ್ಥೆಯನ್ನ
ನಿರ್ವಹಣೆ ಮಾಡಲಿಕ್ಕೆ ಬೇಕಾದಂತಹ ಸಹಕಾರ ಸಹಯೋಗವನ್ನು ಕೊಡುವಂಥದ್ದು. ಗುರು ಶುಶ್ರೂಷೆಯ ವಿದ್ಯೆ ಪುಷ್ಕಲೇನ ಧನೇನವ. ಇನ್ನು ಯಾರು ಅತ್ಯಂತ ಆರ್ಥಿಕವಾಗಿ ಸುದೃಢರಾಗಿದ್ದಾರೋ, ಆಢ್ಯರಿದ್ದಾರೋ, ಅಂಥ ಆಢ್ಯರು ತಮ್ಮ ಶಕ್ತಿಯನುಸಾರ ವಿತ್ತವನ್ನ ಗುರುಗಳಿಗೆ ಕೊಟ್ಟು ಅದರ ಪರ್ಯಾಯವಾಗಿ ವಿದ್ಯೆಯನ್ನು ಪಡಿತಾ ಇದ್ರು. ವಿದ್ಯಾ ವಿತ್ತ ವಿನಿಮಯ. ವಿತ್ತೇಶನಾದವನು ವಿದ್ಯೆಯನ್ನ ಪಡೆಯಲಿಕ್ಕೋಸ್ಕರ ವಿತ್ತವನ್ನು ಕೊಟ್ಟು ಗುರುಗಳಿಂದ ವಿದ್ಯೆಯನ್ನು ಪಡ್ಕೊಳ್ತಾ ಇದ್ದ. ಇದು ಎರಡನೆಯ ಒಂದು ಕ್ರಮ. ಮೂರನೇದು ಅಥವಾ ವಿದ್ಯೆಯ ವಿದ್ಯಾ, ಎಕ್ಸ್ಚೇಂಜ್ ಮೆಥಡ್ ಅಥವಾ ವಿನಿಮಯ ಕ್ರಮ ಅಂತ ಹೇಳ್ತಾರೆ. ನನಗೆ ಒಂದು ವಿಚಾರ ಗೊತ್ತು, ನನ್ನ ಸನ್ಮಿತ್ರ ಸುಹೃದಯನಿಗೆ ಮತ್ತೊಂದು ವಿಚಾರ ಗೊತ್ತು, ನಮ್ಮಿಬ್ಬರಿಗೆ ಗೊತ್ತಿರುವಂತಹ ವಿಚಾರವನ್ನ ಇಬ್ಬರು ಪರಸ್ಪರ ವಿನಿಮಯ ಮಾಡಿಕೊಳ್ಳುವಂಥದ್ದು, ಎಕ್ಸ್ಚೇಂಜ್ ಮಾಡಿಕೊಳ್ಳುವಂಥದ್ದು. ಇದು ಮೂರನೆಯ ಕ್ರಮ. ಈ ಮೂರು ಕ್ರಮವನ್ನು ಹೊರತುಪಡಿಸಿ ಬೇರೆ ಯಾವುದೇ ಕ್ರಮ ಇಲ್ಲ. ಚತುರ್ಥಿ ನೋಪಪದ್ಯತೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ವ್ಯಾಖ್ಯಾನದಲ್ಲಿ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ರಾಜಹಂಸಗಳು ಪಾರ್ವತಿಯ ಸೌಂದರ್ಯವನ್ನ, ಆಕೆಯ ನಡಿಗೆಯ ಸೌಂದರ್ಯವನ್ನ ತಿಳಿದುಕೊಳ್ಳಿಕ್ಕೆ ಬಯಸ್ತಾ ಇವೆ. ಆದ್ರೆ ಈ ಮೂರು ವಿಧಾನಗಳು ಈ ರಾಜಹಂಸಗಳಿಗೆ ಉಪಲಭ್ಯ ಇಲ್ಲ. ಅವುಗಳು ಪಾರ್ವತಿಯ ಸೇವೆಯನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆಕೆಗೆ ಹಣವನ್ನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆಕೆಯೇ ತಮಗಿಂತ ಹೆಚ್ಚಿನ ಸೌಂದರ್ಯದಿಂದ ನಡಿಗೆಯನ್ನು ಹೊಂದಿರುವಾಗ ಈ ರಾಜಹಂಸಗಳಲ್ಲಿ ಬೇರೆ ಯಾವುದೇ ವಿಷಯ ಕೊಡ್ಲಿಕ್ಕಿಲ್ಲ. ಹೀಗೆ ಈ ರಾಜಹಂಸಗಳು ತಮಗಿಂತ ಸುಂದರವಾದಂತಹ ಪಾರ್ವತಿಯ ನಡಿಗೆಯನ್ನು ನೋಡಿ ಆಶ್ಚರ್ಯಗೊಳ್ತಾ ಇದ್ವು, ವಿಸ್ಮಯಗೊಳ್ತಾ ಇದ್ವು ಅಂತ ಹೇಳಿ ಕವಿ ಇಲ್ಲಿ ವರ್ಣಿಸ್ತಾ ಇದ್ದಾನೆ. ಪ್ರತ್ಯುಪದೇಶ ಲುಬ್ಧೈಹಿ ನೂಪುರ ಸಂಜಿತಾನಿ. ಆಕೆಯ ನೂಪುರ ಅಂದ್ರೆ ಈ ಗೆಜ್ಜೆ, ಈ ಕಾಲ್ಗೆಜ್ಜೆಯ ಸೌಂದರ್ಯದಿಂದ ಆಕೆಯ ಸಂಚಾರವು ದ್ವಿಗುಣಗೊಳ್ತಾ ಇತ್ತು. ಆದಿತ್ಸುಭಿಹಿ ರಾಜಹಂಸೈಹಿ, ಅಂತಹ ಸುಂದರ ನಡಿಗೆಯಾದಂತಹ ಈ ಬೆಡಗಿನ ನಡಿಗೆಯನ್ನ ಸನ್ನತಾಂಗಿ, ಇಲ್ಲಿ ಸನ್ನತಾಂಗಿ ಅನ್ನುವಂತಹ ಶಬ್ದವನ್ನ ವಿನಮ್ರತಾ ಅಥವಾ ನಮ್ರವಾಗಿ ನಡೆಯುವಂತಹ ಈಕೆಯು. ಸನ್ನತಾಂಗಿ ಶಬ್ದಕ್ಕೆ ಹೀಗೆ ಅರ್ಥೈಸಿದ್ದಾರೆ, ನಮ್ರಾಂಗಿ, ನೇರವಾಗಿ ನಡೆಯುವಂಥದ್ದಲ್ಲ, ತಳುಕು ಬೆಳುಕಿನ ನಡಿಗೆ ಅಂತ ಹೇಳಿ ಹೇಳ್ಬೋದು. ಸನ್ನತಾಂಗಿ ಸಾ ಲೀಲಾಂಚಿತ ವಿಕ್ರಮೇಶು ಗತೇಶು ವ್ಯನ್ಯತ. ಆಕೆಯ ವಿಲಾಸಪೂರ್ಣವಾದಂತಹ ಪದವಿನ್ಯಾಸವನ್ನ ನೋಡಿ ಈ ರಾಜಹಂಸಗಳು ಕೇವಲ ಮಂತ್ರಮುಗ್ಧರಾಗಿ ಕುಳಿತಿದ್ದವು. ಅಷ್ಟು ಸೌಂದರ್ಯದಿಂದ, ಅಷ್ಟು ಚಲುವಿನಿಂದ ಕೂಡಿತ್ತು ಆಕೆಯ ನಡಿಗೆ ಅಂತ ಹೇಳಿ ನಡಿಗೆಯನ್ನ ಕವಿ ಪುನಃ ವರ್ಣಿಸ್ತಾ ಇದ್ದಾನೆ. In 34th shloka, the poet continues the description of Parvati's walking style. She used to walk with a grace. The elegance of Parvati's beauty, the elegance of Parvati's walk cannot be described even by the so-called Rajahamsas. The swans are known for their beautiful movements. When they swam in the water, their movements are most attractive. Even those swans, Rajahamsas, are dumbstruck, wonderstruck on seeing the most astonishing, awesome, elegant movements of Parvati.
Here the poet says these swams were unable to get the vidya or get the knowledge of such elegant movements from Parvati because there were no means to gain such knowledge. The knowledge used to be shared between the student and teacher in three terms. The first is service to the teacher or the Gurukula. Through the service, the students becomes eligible and teacher transfers the knowledge. In second, by paying the fees, one can gain the knowledge. In the third option, there can be exchange of knowledge between two people who are knowledgeable in different domains of experts. In the due to the lack of these three options, the king swans, Rajahamsas, were unable to get the knowledge of elegance movements from Parvati. So here the swans were completely silent. They were holding the fingers on their nose with a sigh of extraordinary beautiful movements. चतुस्त्रिंशत्तमः श्लोकः पार्वत्याः अतिशय सौंदर्य सहित संचारस्य मर्मविद्याम् अधिगन्तुम् एते राजहंसाः अपि न शक्ताः यतः एषा विद्या त्रिभिर्मार्गैः एव प्राप्यते। गुरुशुश्रूषया गुरुसेवया विद्या प्राप्यते इति एकः मार्गः, पुष्कलेन धनेन विद्या प्राप्यते इति द्वितीयः पन्थाः, विद्या विनिमय माध्यमेन विद्या संप्राप्तिः इति तृतीयः मार्गः। एवं त्रिषु मार्गेषु अन्यतमं मार्गं प्राप्तुम् अन्यतमं मार्गं लब्धुम् असमर्थाः एते राजहंसाः पार्वत्याः संचार सौंदर्यं दृष्ट्वा मूकविस्मिताः जाताः। अन्ते श्लोकमेकम् एकवारं वाचयामि। सा राजहंसैरिव सन्नताङ्गी गतेषु लीलाञ्छितविक्रमेषु व्यनीयत प्रत्युपदेशलुब्धैः आदित्सुभिः नूपुरसञ्जितानि। अद्यतनः अन्तिमः श्लोकः। वृत्तानुपूर्वे च न चातिदीर्घे जङ्घे शुभे सृष्टवतः तदीये शेषाङ्गनिर्माणविधौ विधातुः लावण्य उत्पाद्य इवासयत्नः। पदविभागः वृत्तानुपूर्वे च न च अतिदीर्घे जङ्घे शुभे सृष्टवतः तदीये शेषाङ्गनिर्माणविधौ विधातुः लावण्यः उत्पाद्य इव असौ यत्नः। अन्वय ಹೀಗಿದೆ वृत्तानुपूर्वेन च अतिदीर्घे शुभे तदीये जङ्घे सृष्टवतः विधातुः शेषाङ्गनिर्माणविधौ उत्पाद्ये लावण्ये यत्नः आस। ಆ ಪದವಿಭಾಗದಲ್ಲಿ ಸ್ವಲ್ಪ ಪರಿಷ್ಕಾರ ಆಗಬೇಕು। ಕೊನೆಯ ಪಂಕ್ತಿಯಲ್ಲಿ ಇವ ಆಸ ಯತ್ನಃ, ಆಸ ಅಂತ ವಿಭಾಗ ಆಗ್ತದೆ। लावण्ये यत्नः आसः इव।
ಹೆಣ್ಣಿನ ಸೌಂದರ್ಯ ಲಾವಣ್ಯ ಎಂಬುದು ಇಲ್ಲಿ ಕವಿಯ ಮುಖ್ಯವಾದಂತಹ ವಿಷಯ. ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಪಾದಪದ್ಮಗಳನ್ನ ಆಕೆಯ ಸಂಚಾರವನ್ನ ವರ್ಣಿಸಿದ ನಂತರದಲ್ಲಿ ಈಗ ಆಕೆಯ ಜಂಘಾಬಲವು ಅಥವಾ ಜಂಘಾ ಸ್ಥಾನವು ಎಷ್ಟು ಸೌಂದರ್ಯವಾಗಿತ್ತು ಅಂತ ಹೇಳಿ ಹೇಳ್ತಾ ಇದ್ದಾನೆ. ವೃತ್ತಾನುಪೂರ್ವೇ ಚ ಅತಿದೀರ್ಘೆ, ವೃತ್ತಾನುಪೂರ್ವೇ ನ ಚ ಅತಿದೀರ್ಘೆ. ಆಕೆಯ ಜಂಘಾಭಾಗವು ವೃತ್ತ ರೂಪದಲ್ಲಿ ವೃತ್ತಾಕಾರದಲ್ಲಿದ್ದು ಅತಿ ದೀರ್ಘವೂ ಅಲ್ಲ ಅತಿ ಸಂಕೋಚವೂ ಅಲ್ಲ, ಹಾಗೆ ಸೃಷ್ಟಿಸಲ್ಪಟ್ಟಿತ್ತು. ಅತಿ ದೀರ್ಘೆ ಶುಭೆ ತದೀಯೇ ಜಂಘೆ, ಶೋಭಮಾನವಾದಂತಹ ಜಂಘಾ ಪ್ರದೇಶವನ್ನ ಸೃಷ್ಟವತಃ ವಿಧಾತು, ಸೃಷ್ಟಿಸಿದಂತಹ ಸೃಷ್ಟಿಕರ್ತನು ಶೇಷಾಂಗ ನಿರ್ಮಾಣ ವಿಧೌ, ಉಳಿದಂತಹ ದೇಹದ ಭಾಗಗಳನ್ನ ಸೃಷ್ಟಿಸುವಾಗ ಉತ್ಪಾದ್ಯೆ ಲಾವಣ್ಯೇ ಯತ್ನ ಆಸ, ಜಂಘಾಭಾಗವನ್ನ ಸೃಷ್ಟಿಸುವಾಗ ಯಾವ ಎಚ್ಚರಿಕೆಯಿಂದ ಸೌಂದರ್ಯ ಪ್ರಜ್ಞೆಯಿಂದ ಸೃಷ್ಟಿಸಿದ್ನೋ ಅಂತಹ ಸೌಂದರ್ಯ ಪ್ರಜ್ಞೆಯಿಂದಲೇ ಅವನು ದೇಹದ ಉಳಿದೆಲ್ಲ ಅಂಗಗಳನ್ನು ಸೃಷ್ಟಿಕರ್ತ ಸೃಷ್ಟಿಸಿದ್ದ ಎಂಬಂತಹ ವಿಶ್ಲೇಷಣೆಯನ್ನ ವಿವರಣೆಯನ್ನ ಕವಿ ಇಲ್ಲಿ ಕೊಟ್ಟಿದ್ದಾನೆ. The essence of this shloka is Parvati's thighs were round in shape and they were not too lengthy or too short. So they were so attractive, and the creator has taken more caution to create her thighs and all parts of the body with the same sense of beauty consciousness. All the parts of the Parvati's body were created by the creator. Samskrite Sarah. Parvatyaः पादपद्मं नकं सौन्दर्ययुक्त संचारञ्च वर्णयित्वा जङ्घाभागस्य सौन्दर्यं वर्णयितुम् आरब्धवान् अस्मिन् श्लोके. तस्याः जङ्घाभागः वृत्ताकारयुक्तः न वा सुदीर्घः न वा लघुः, किन्तु युक्त आकार रूपेण शोभते स्म. युक्ताकारवत्याः तस्याः जङ्घाभागः सृष्टिकर्त्रा भगवता सौंदर्य प्रज्ञा सहितया सृष्टाः. एषा सौंदर्य प्रज्ञा सृष्टिकर्तुः या आसीत् सा तया प्रज्ञया सह पार्वत्याः विविधान् भागान् अपि ससर्ज इति शम्. अन्ते पुनरेकवारं श्लोकं वाचयामि. वृत्तानुपूर्वे च न चाति दीर्घे जंघे शुभे सृष्टवतः तदीये शेषांग निर्माण विधौ विधातुः लावण्य उत्पाद्य इवास यत्नः. ಇಲ್ಲಿಗೆ ಇವತ್ತಿನ ವ್ಯಾಖ್ಯಾನ ಮಾಲೆಯನ್ನ ಸಮಾಪ್ತಿಗೊಳಿಸಿದ್ದೇನೆ. ಇದು ವ್ಯಾಖ್ಯಾನ ಮಾಲೆಯಾಗದೆ ಚರ್ಚಾ ಮಾಲೆಯಾಗಬೇಕು ಅನ್ನೋದು ನಮ್ಮ ಅಪೇಕ್ಷೆ. ನಾಳೆ ಮತ್ತೆ 10 ಸೇರುವ. ಮಂಗಲ ಶ್ಲೋಕದಿಂದ ಸಮಾಪ್ತಿ. ಅಸ್ತ್ಯುತ್ತರಸ್ಯಾಂ ದಿಶಿ ದೇವತಾತ್ಮಾ ಹಿಮಾಲಯೋ ನಾಮ ನಗಾಧಿರಾಜಃ ಪೂರ್ವಾಪರೌ ತೋಯನಿಧಿವಗಾಹ್ಯ ಸ್ಥಿತಃ ಪೃಥಿವ್ಯಾ ಇವ ಮಾನದಂಡಃ. ಧನ್ಯವಾದ.